ಇಂದು ಏಪ್ರಿಲ್ 10ನೇ ತಾರೀಕು. ಇದು ಒಂದು ಶುಭ ದಿನ. ಇಂದು ನಿತೀಶ್ ಕುಮಾರ್ ರಾಜ್ಯಸಭೆಯ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಅವರ ವೃತ್ತಿ ಜೀವನ ಸುಮಾರು 50 ವರ್ಷಗಳದ್ದು ಮತ್ತು ಅವರು ರಾಜ್ಯ ವಿಧಾನಸಭೆ, ರಾಜ್ಯ ವಿಧಾನ ಪರಿಷತ್, ಲೋಕಸಭೆ ಮತ್ತು ಈಗ ರಾಜ್ಯಸಭೆಯ ಸದಸ್ಯರಾಗಿದ್ದ ಕೆಲವು ರಾಜಕಾರಣಿಗಳಲ್ಲಿ ಬಹುಶಃ ಒಬ್ಬರಾಗಿದ್ದಾರೆ. ಈಗ ನಿತೀಶ್ ಬಾಬು ಇದು ಅವರ ಕೊನೆಯ ಇನ್ನಿಂಗ್ಸ್. ಹಾಗಾಗಿ ಮನೀಶ್ ಬಾಬು ಮತ್ತು ನಾನು ಮುಂದೆ ನಿತೀಶ್ ಬಾಬು ಅವರ ಪರಂಪರೆಗೆ ಏನಾಗುತ್ತದೆ ಎಂಬುದರ ಬಗ್ಗೆ ಚರ್ಚಿಸಲಿದ್ದೇವೆ. ಹೇಳಿ. ಒಂದಂತೂ ನೀವು ಹೇಳಿದ ಹಾಗೆ ಅವರು ಬಿಹಾರದ ಆ ಕೆಲವು ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ದಾರೆ. ಯಾರಿಗೆ 4 ಸದನಗಳಲ್ಲಿ ಅಂದರೆ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ಗೆ ಹೋಗುವ ಅವಕಾಶ ಸಿಕ್ಕಿದೆ. ಇದು ನಿತೀಶ್ ಕುಮಾರ್ ಅವರ ಒಂದು ಮನದಾಸೆಯೂ ಆಗಿತ್ತು. ಆದರೆ ನಿತೀಶ್ ಕುಮಾರ್ ಇಂದು ಯಾವ ಪರಿಸ್ಥಿತಿಗಳಲ್ಲಿ ಹೋಗುತ್ತಿದ್ದಾರೋ ಬಹುಶಃ ಅವರಿಗೂ ಈ ವಿಷಯದ ಅರಿವಿರುವುದಿಲ್ಲ. ಏಕೆಂದರೆ ಅವರ ಆರೋಗ್ಯ ಈಗ ಅವರ ಜೊತೆಗಿಲ್ಲ ಮತ್ತು ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಮುಂಬರುವ ದಿನಗಳಲ್ಲಿ ಮುಂದಿನ 48ರಿಂದ 72 ಗಂಟೆಗಳಲ್ಲಿ ರಾಜೀನಾಮೆ ನೀಡಬೇಕಾಗುತ್ತದೆ ಮತ್ತು ಇದರ ನಂತರ NDA ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ ಮತ್ತು ಅದರ ಹೊಸ ನಾಯಕ ಜನತಾದಳ ಯುನೈಟೆಡ್ನವರಾಗಿರುವುದಿಲ್ಲ, ಅವರು BJPಯವರಾಗಿರ್ತಾರೆ. ಅಂದರೆ ನಿತೀಶ್ ಕುಮಾರ್ ಅವರ ಜೀವಿತಾವಧಿಯಲ್ಲೇ ಆ ಕಿರೀಟ BJPಯ ಬಳಿ ಹೋಗುತ್ತಿದೆ. ಮುಖ್ಯಮಂತ್ರಿ ಪದವಿಯ ಕುರ್ಚಿ ಈಗ ನಿತೀಶ್ ಕುಮಾರ್ ಅವರಿಂದ BJPಯ ಒಬ್ಬ ಶಾಸಕ. ಬಿಹಾರದಲ್ಲಿ BJP ಮುಖ್ಯಮಂತ್ರಿಯೊಬ್ಬರು ಇರಲಿರುವುದು ಇದೇ ಮೊದಲ ಬಾರಿಗೆ. ಅದು ನಿಜವೇ? ಸರಿಯಾಗಿದೆ. BJPಯ ಮೊದಲ ಬಾರಿ ಮುಖ್ಯಮಂತ್ರಿ ಆಗುತ್ತಾರೆ. ಆದರೆ ಈ ಮುಖ್ಯಮಂತ್ರಿ ಆಗುವವರು ಆ ಜನರ ಮ್ಯಾಂಡೇಟ್ ಮೇಲೆ ಅಲ್ಲ. ಯಾಕಂದರೆ ಜನ ಕೊಟ್ಟಿದ್ದ ಮ್ಯಾಂಡೇಟ್ ನಿಮಗೂ ನೆನಪಿದೆ. ನೀವು ಕೂಡ ಬಿಹಾರದ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಬಂದಿದ್ರಿ. ಆ ಸಮಯದಲ್ಲಿ ಘೋಷಣೆ ಇದೇ ಆಗಿತ್ತು, 25ರಿಂದ 30 ಮತ್ತೆ ನಿತೀಶ್. ಆದರೆ 4 ತಿಂಗಳೊಳಗೆ ಆವಾಗಲೂ ನಿತೀಶ್ ಕುಮಾರ್ ಅಸ್ವಸ್ಥರಾಗಿಯೇ ಇದ್ದರು. ಯಾಕಂದರೆ ನಿತೀಶ್ ಕುಮಾರ್, ನೀವು ಬಿಹಾರ ವಿಧಾನಸಭಾ ಚುನಾವಣೆಯನ್ನು ನೆನಪಿಸಿಕೊಂಡ್ರೆ ಅದು ಮೊದಲ ಬಾರಿಯ ಒಂದು ಚುನಾವಣೆಯಾಗಿತ್ತು. ಅದರಲ್ಲಿ ಅವರು ಮೀಡಿಯಾ ಜೊತೆ ಯಾವುದೇ ಇಂಟ್ರಾಕ್ಷನ್ ಇಟ್ಟುಕೊಂಡಿರಲಿಲ್ಲ. ನಾವು ಅವರ ಒಂದು ರ್ಯಾಲಿಗೆ ತಲುಪಿದಾಗ ಅವರು ಯಾರನ್ನು ಗುರುತಿಸಲಾಗಲಿಲ್ಲ. ಹಾಗಾಗಿ ಆವಾಗಲೂ ಹಾಗೇ ಇದ್ದರು. ಆದರೆ ಇವತ್ತು ಬಿಹಾರದಲ್ಲಿ ಏನೇ ಆಗ್ತಾ ಇದೆಯೋ ಅದು BJPಯ ಸ್ಕ್ರಿಪ್ಟ್ ಪ್ರಕಾರ ಆಗ್ತಾ ಇದೆ ಮತ್ತು ಎಲ್ಲೋ ಒಂದು ಕಡೆ BJP ಇದನ್ನೇ ಬಯಸಿತ್ತು. ಯಾಕಂದರೆ ನೀವು ಆ ಪ್ರಚಾರವನ್ನು ನೆನಪಿಸಿಕೊಂಡ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಥವಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ಯಾವುದೇ ಸಭೆಯಲ್ಲಿ NDAಗೆ ಬಹುಮತ ಬಂದರೆ ಮತ್ತೆ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿರಲಿಲ್ಲ. ನಿತೀಶ್ ಕುಮಾರ್ ಅವರಿಗೆ ಹಿಂದಿನ ಚುನಾವಣೆಗಳಲ್ಲಿ ಅವರು ಹಾಗೆ ಹೇಳಿದ್ದರು. ಹಿಂದಿನ ಚುನಾವಣೆಗಳಲ್ಲಿ ಅವರು ಹೇಳುತ್ತಿದ್ದರು, ನಾವು ನಿತೀಶ್ ಅವರ ನಾಯಕತ್ವದಲ್ಲಿ ಹೋರಾಡುತ್ತೇವೆ ಅಂತ. ಈ ಬಾರಿ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಅವರು ಏನೂ ಹೇಳಿಲ್ಲ. ಆದರೆ ಮನೀಶ್, ಇದು ಅವರು ಇತರ ಅನೇಕ ರಾಜ್ಯಗಳಲ್ಲಿಯೂ ಮಾಡಿರುವ ವಿಷಯ ಎಂದು ನಾನು ಭಾವಿಸುತ್ತೇನೆ. ನೀವು ಚಿಕ್ಕದಾಗಿ ಪ್ರಾರಂಭಿಸುತ್ತೀರಿ, ದೊಡ್ಡದಾಗಿ ಬೆಳೆಯುತ್ತೀರಿ. ಮಹಾರಾಷ್ಟ್ರ ಉದಾಹರಣೆಗೆ ತೆಗೆದುಕೊಳ್ಳಿ. ಆದ್ದರಿಂದ ಇದು BJPಯ ತಂತ್ರವಾಗಿದೆ. ಅಲ್ಲಿ ಅವರಿಗೆ ಬಲವಿಲ್ಲ. ಅವರು ಕಿರಿಯ ಪಾಲುದಾರರಾಗಿ ಸಣ್ಣ ರೀತಿಯಲ್ಲಿ ಬಂದು ನಿಧಾನವಾಗಿ ತಮ್ಮ ದಾರಿಯನ್ನು ಮಾಡಿಕೊಂಡು ಈಗ ಬಿಹಾರದಲ್ಲಿ ಹಿರಿಯ ಪಾಲುದಾರರಾಗಿದ್ದಾರೆ. BJP ತನ್ನ ಮಿತ್ರ ಪಕ್ಷಗಳ ವೆಚ್ಚದಲ್ಲಿ ಲಾಭ ಗಳಿಸುತ್ತದೆ ಎಂಬುದು ನಿಜ ಮತ್ತು ಬಿಹಾರದಲ್ಲಿ ಅವರದು ಅಂತಹ ವಿಶಾಲ ಆಧಾರಿತ ಮೈತ್ರಿಕೂಟವಾಗಿದೆ ಮತ್ತು ನಾನು ಇಂದಿನ BJP ನಾಯಕತ್ವಕ್ಕೆ ಒಂದು ಕ್ರೆಡಿಟ್ ಕೂಡ ಕೊಡ್ತೇನೆ. ಆ ಕ್ರೆಡಿಟ್ ಏನೆಂದರೆ, ನಿತೀಶ್ ಕುಮಾರ್ ಅಸ್ವಸ್ಥರಾಗಿದ್ದಾರೆಂದು ಅವರಿಗೆ ತಿಳಿದಿತ್ತು. ಆದರೆ ನಿತೀಶ್ ಕುಮಾರ್ ಏನಾಗಿದ್ದರೂ, ಅವರ ಸ್ಥಿತಿ ಏನೇ ಇರಲಿ, ಅವರ ದೈಹಿಕ ಆರೋಗ್ಯ ಹೇಗೇ ಇರಲಿ, ಆದರೆ ಅವರ ಪ್ರಮುಖ ಮತದಾರರು ಅವರೊಂದಿಗಿದ್ದಾರೆ ಎಂಬ ಸತ್ಯದ ಬಗ್ಗೆಯೂ ಅವರಿಗೆ ಚೆನ್ನಾಗಿ ತಿಳಿದಿತ್ತು ಮತ್ತು ಬಹುಶಃ BJPಯ ಕಣ್ಣು ಅದೇ ಪ್ರಮುಖ ಮತದಾರರ ಮೇಲಿದೆ. ಅದಕ್ಕಾಗಿಯೇ ಅವರು ನಿತೀಶ್ ಕುಮಾರ್ಗೆ ಇಂತಹ ಗೌರವಾನ್ವಿತ ನಿರ್ಗಮನವನ್ನು ನೀಡುತ್ತಿದ್ದಾರೆ ಎಂದು ನೀವು ಹೇಳಬಹುದು. ಇದು ಒಂದು. ಇದರ ಇನ್ನೊಂದು ಮಗ್ಗುಲು ಏನೆಂದರೆ, ಇಂದು ಬಿಹಾರದಲ್ಲಿ ಅಧಿಕಾರ ಬದಲಾವಣೆಯಾಗುತ್ತಿದ್ದರೂ NDAಯ ಪ್ರಮುಖ ಮತದಾರರು ಎಲ್ಲೋ ಒಂದು ಕಡೆ ಸಂತೋಷವಾಗಿಲ್ಲ. ಅದರಲ್ಲಿ ಒಂದು ನಿರಾಸೆ ಇದೆ. ಮತ್ತು ನೀವು ನಿತೀಶ್ ಕುಮಾರ್ ಅವರ ಪರಂಪರೆಯ ಬಗ್ಗೆ ಮಾತನಾಡಿದರೆ, ನಿತೀಶ್ ಕುಮಾರ್ ಅವರ ಪರಂಪರೆ ಇದೇ ಆಗಿದೆ. ನಿತೀಶ್ ಕುಮಾರ್ ಅಸ್ವಸ್ಥರಾಗಿದ್ದಾರೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೆ, ಅವರ ಜಾಗದಲ್ಲಿ BJPಯ ಮುಖ್ಯಮಂತ್ರಿ ಇರ್ತಾರೆ. ಆದರೆ ಯಾರೂ ಸಂತೋಷವನ್ನು ಆಚರಿಸುತ್ತಿಲ್ಲ. ಆದರೆ ಇದು ವರ್ಷಗಳಿಂದ 2ನೇ ಹಂತದ ನಾಯಕತ್ವವನ್ನು ಅಭಿವೃದ್ಧಿಪಡಿಸುವಲ್ಲಿ ನಿತೀಶ್ ಕುಮಾರ್ ಅವರ ಕಡೆಯಿಂದ ಆದ ವೈಫಲ್ಯವನ್ನು ಸಹ ಸೂಚಿಸುತ್ತದೆ. ಅವರು ಯಾವಾಗಲೂ ಮುಖ್ಯ ವ್ಯಕ್ತಿಯಾಗಿದ್ದರು ಮತ್ತು ನಂತರ ಯಾರೂ ಇಲ್ಲ. ಈಗ ಪ್ರಶ್ನೆ ಏನೆಂದರೆ, BJP ಅಥವಾ ಜನತಾದಳವನ್ನು ಹೊರತುಪಡಿಸಿ ಈ ಎಲ್ಲ ಘಟಕಗಳು ತಮ್ಮ ಮನೆಗಳನ್ನು ಎಲ್ಲಿ ಕಂಡುಕೊಳ್ಳುತ್ತವೆ? ಅವರ ಮನೆಗಳು JDU ಜೊತೆ ಉಳಿಯುತ್ತವೆಯೇ? ಯಾಕೆಂದರೆ ಸಾಕಷ್ಟು ಸ್ಪರ್ಧಿಗಳಿದ್ದಾರೆ. ಅಲ್ಲದೆ
ಶ್ರೀ ಅವರಂತಹ ಜನರು, ಕುಶ್ವಾಹ ಶ್ರೀ ಅವರಂತಹ ಜನರು. ಪಾಸ್ವಾನ್ ಅವರು ಅಲ್ಲೇ ಇರುತ್ತಾರೆಯೇ ಅಥವಾ ಉತ್ತಮ ಅವಕಾಶಗಳಿಗಾಗಿ ಹುಡುಕುತ್ತಾರೆಯೇ? ಈಗ ನಿತೀಶ್ ಹೋದ ಮೇಲೆ ಅವರು ಸರ್ಕಾರದ ಆಡಳಿತದಲ್ಲಿ ಹೆಚ್ಚಿನ ಪಾಲಿಗಾಗಿ ಹುಡುಕುತ್ತಾರೆಯೇ? ನೋಡಿ, ನಿತೀಶ್ ಕುಮಾರ್ ಅವರು ಅಧಿಕಾರದಲ್ಲಿ ಇಲ್ಲದ ತಕ್ಷಣ ಉಪೇಂದ್ರ ಕುಶ್ವಾಹ ಅಥವಾ ಚಿರಾಗ್ ಪಾಸ್ವಾನ್ ಇವರು ಬಾರ್ಗೇನಿಂಗ್ ಪವರ್ ಅಥವಾ ಆ ಸರ್ಕಾರದಲ್ಲಿ ನೀವು ಹೇರಬಹುದಾದ ಅವರ ಶೇರ್ ಅದು ಹೆಚ್ಚಾಗುತ್ತದೆ. ಯಾಕೆಂದರೆ ನಿತೀಶ್ ಕುಮಾರ್ ಜೊತೆಗಿದ್ದಾಗ ನೀವು ಏನೇ ಮಾಡಿಕೊಂಡ್ರೂ ಅವರಿಗೆ ಯಾರೂ ಡಿಕ್ಟೇಟ್ ಮಾಡಲು ಸಾಧ್ಯವಿರಲಿಲ್ಲ. ಆದರೆ ಜನತಾದಳ ಯುನೈಟೆಡ್ನ ಭವಿಷ್ಯದ ಪ್ರಶ್ನೆಗೆ ಬಂದರೆ ಅವರ ಮಗನಾದ ನಿಶಾಂತ್, ಈಸ್ ದ ಓನ್ಲಿ ಸನ್, ಅವರು ಅಧಿಕಾರಕ್ಕೆ ಬರದಿದ್ದರೆ, ಅವರು ಉಪಮುಖ್ಯಮಂತ್ರಿ ಆಗದಿದ್ದರೆ ಆಗ ಖಂಡಿತವಾಗಿಯೂ ಜನತಾದಳ ಯುನೈಟೆಡ್ನ ವಿಘಟನೆ ಅಥವಾ ಡಿಸ್ಇಂಟಿಗ್ರೇಷನ್ ಅದೇ ಸಮಯದಲ್ಲಿ ಪ್ರಾರಂಭವಾಗುತ್ತದೆ. ಆದರೆ ನಿಶಾಂತ್ ಬಂದರೆ ಆಗ ನೀವು ಹೇಳ್ಬೋದು ಜನತಾದಳ ಯುನೈಟೆಡ್ ಇನ್ನೂ ಕೆಲವು ವರ್ಷಗಳ ಕಾಲ ಸರ್ವೈವ್ ಮಾಡುತ್ತದೆ. ಸರಿ, ನೀವು ಈಗ ನನಗೆ ಮಹಾರಾಷ್ಟ್ರದಂತಹ ಉದಾಹರಣೆಯನ್ನು ನೀಡುತ್ತಿದ್ದೀರಿ. ಬಾಳಾ ಸಾಹೇಬ್ ನಿಧನರಾದರು, ಉದ್ಧವ್ ಬಂದರು, ಸ್ವಲ್ಪ ಕಾಲ ಉಳಿದರು, ವಿಭಜನೆಯಾಯಿತು. ಹಾಗಾಗಿ ಪ್ರಶ್ನೆ ಏನಂದರೆ, ತಂದೆಯ ನಂತರ ಮಗ ಉತ್ತರಾಧಿಕಾರಿಯಾಗಿ ಮುಖ್ಯಮಂತ್ರಿಯಾಗುತ್ತಿದ್ದ ಕಾಲವಿತ್ತು ಎಂದಲ್ಲ. ಈಗ ಏನಾಗುತ್ತಿದೆ ಎಂದರೆ ಸುತ್ತಲೂ ಬೇರೆ ಜನರಿದ್ದಾರೆ ಮತ್ತು ಅದು ಅಷ್ಟು ಸುಲಭವಲ್ಲ. ಯಾಕೆಂದರೆ ಬೇರೆಯವರಿಗೂ ಮಹತ್ವಾಕಾಂಕ್ಷೆಗಳಿವೆ. ಕುಟುಂಬ ನಿಯಂತ್ರಿತ ಪಕ್ಷದಲ್ಲಿ ಕುಟುಂಬಕ್ಕೆ ಸೇರದ ಸದಸ್ಯನಿಗೆ ಯಾವುದೇ ಅವಕಾಶವಿಲ್ಲ. ಹಾಗಾದರೆ ಕೆಲವರು ಚದುರಿ ಹೋಗಿ ತಮ್ಮದೇ ಆದ ABCಗಳ ಪಕ್ಷಗಳನ್ನು ರಚಿಸುವ ಸಾಧ್ಯತೆ ಇದೆಯೇ? ನೋಡಿ, ಪ್ರಾದೇಶಿಕ ಪಕ್ಷಗಳಲ್ಲಿ ಉತ್ತರಾಧಿಕಾರದ ವಿಷಯದಲ್ಲಿ ಎರಡು ರೀತಿಯ ಉತ್ತರಾಧಿಕಾರಗಳು ನಡೆದಿವೆ. ಯಾವಾಗ ಯಾವುದೇ ಪಕ್ಷದ ಸಂಸ್ಥಾಪಕರಿರಲಿ, ಅದು ಬಾಳಾ ಸಾಹೇಬ್ ಆಗಿರಲಿ, ಲಾಲು ಯಾದವ್ ಆಗಿರಲಿ, ರಾಮವಿಲಾಸ್ ಪಾಸ್ವಾನ್ ಆಗಿರಲಿ, ಅವರು ತಮ್ಮ ಜೀವನದಲ್ಲಿ ಅವರು ರಾಜಕೀಯವಾಗಿ ಸಕ್ರಿಯರಾಗಿದ್ದಾಗ ಆರೋಗ್ಯವಾಗಿದ್ದರು. ಅವರು ಲೆಗಸಿಯನ್ನ, ಅವರು ಉತ್ತರಾಧಿಕಾರವನ್ನು ಸ್ಪಷ್ಟಪಡಿಸಿಬಿಟ್ರು. ಯಾಕೆಂದರೆ ನಿಮಗೆ ತಿಳಿದಿದೆ, ಉದ್ಧವ್ ಬಂದಾಗ ರಾಜ್ ಠಾಕ್ರೆ ಅದರಿಂದ ಬಹಳ ಅಸಮಾಧಾನಗೊಂಡಿದ್ದರು. ಉದ್ಧವ್ ಕೂಡ ಬಹಳ ಅನಿಚ್ಛಾ ರಾಜಕಾರಣಿಯಾಗಿದ್ದರು. ಆದರೆ ನಿತೀಶ್ ಕುಮಾರ್ ಅವರ ವಿಷಯದಲ್ಲಿ ಏನಾಗುತ್ತಿದೆ ಎಂದರೆ, ನಿತೀಶ್ ಕುಮಾರ್ ಇಂದು ಆರೋಗ್ಯವಾಗಿಲ್ಲ. ನಿತೀಶ್ ಕುಮಾರ್ ಜನರ ಬಳಿ ಹೋಗಿ ತಮ್ಮ ಮಗನ ಹೆಗಲ ಮೇಲೆ ಕೈಯಿಟ್ಟು ನೀವು ಇವರನ್ನು ಸ್ವೀಕರಿಸಿ ಎಂದು ಹೇಳಲು ಸಾಧ್ಯವಿಲ್ಲ. ಏನೇ ಆಗುತ್ತಿದೆಯೋ ಅದು ಒಂದು ರೀತಿಯಲ್ಲಿ ಅನಿವಾರ್ಯತೆ ಅಥವಾ ಸಮಯವು ಅವರಿಗೆ ಇದನ್ನು ನಿರ್ದೇಶಿಸುತ್ತಿದೆ. ಏಕೆಂದರೆ ನಿತೀಶ್ ಕುಮಾರ್ ನೋಡಿ, ನಾನು ನನ್ನ ಕುಟುಂಬವನ್ನು ಪ್ರೋತ್ಸಾಹಿಸುವಂಥವನಲ್ಲ ಎಂದು ಹೇಳುತ್ತಿದ್ದರು. ನನಗೆ ನನ್ನ ಇಡೀ ಬಿಹಾರವೇ ನನ್ನ ಕುಟುಂಬ. ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳುತ್ತೇನೆ. ಒಂದು ವೇಳೆ ನಿತೀಶ್ ಕುಮಾರ್ ತಮ್ಮ ಮದನ ಹೆಗಲ ಮೇಲೆ ಕೈ ಇಟ್ಟರೆ ಬಿಜೆಪಿ ಏನು ಮಾಡಲಿದೆ? ಬಿಜೆಪಿಗೆ ನಿತೀಶ್ ಕುಮಾರ್ ಅವರ ಪಕ್ಷ ಮುಂದುವರಿಯುವುದು ಬೇಕೇ ಅಥವಾ ಒಡೆದು ಹೋಗುವುದು ಬೇಕೇ? ಯಾವುದೇ ಪಕ್ಷವಿರಲಿ, ಯಾವುದೇ ಮೈತ್ರಿ ಪಾಲುದಾರನಿರಲಿ, ತನ್ನ ಮಿತ್ರ ಪಕ್ಷವು ಬಲಿಷ್ಠವಾಗುವುದನ್ನು ಅದು ಬಯಸುವುದಿಲ್ಲ. ಬಿಜೆಪಿಗೆ ಕೂಡ ತಿಳಿದಿದೆ, ಒಂದು ವೇಳೆ ನಿಶಾಂತ್ ಬಂದರೆ ಮುಂಬರುವ ದಿನಗಳಲ್ಲಿ ಅವರಿಗೆ ಈ ಸಮ್ಮಿಶ್ರವನ್ನು ನಡೆಸುವುದು ಇನ್ನೂ ಸ್ವಲ್ಪ ಕಷ್ಟದ ಕೆಲಸವಾಗುತ್ತದೆ. ನೋಡಿ, ಒಂದು ರೀತಿಯಲ್ಲಿ ಬಿಜೆಪಿ ಎಂಬ ಪಕ್ಷ ಅದು ಬಯಸುವುದೇನೆಂದರೆ, ಎಲ್ಲೆಡೆ ಮಿತ್ರ ಪಕ್ಷಗಳು ವಿಘಟನೆಯಾಗುತ್ತಾ ಹೋದಂತೆ, ಮಿತ್ರ ಪಕ್ಷಗಳು ದುರ್ಬಲವಾಗುತ್ತಾ ಹೋದಂತೆ ಬಿಜೆಪಿ ಬಲಿಷ್ಠವಾಗುತ್ತದೆ. ಒಂದು ವೇಳೆ ನಿಶಾಂತ್ ಬಂದರೆ ಜನತಾದಳ ಯು ಇದೇ ರೂಪದಲ್ಲಿ ಇರುತ್ತದೆ. ಜನತಾದಳ ಯುನ ವೋಟರ್ ಏನಿದ್ದಾರೋ ಅವರು ನಿಶಾಂತ್ ಅವರ ನಾಯಕತ್ವವನ್ನು ಸ್ವೀಕರಿಸಿದರೆ ಆಗ ಬಿಜೆಪಿಗೆ ಬಿಹಾರದಲ್ಲಿ ಮುಖ್ಯಮಂತ್ರಿಯ ಕಿರೀಟ ಸಿಕ್ಕರೂ ಕೂಡ ಅದರ ವೋಟ್ ಏನಿದೆ ಅದು ಅವರಿಗೆ ಸಿಗುವುದಿಲ್ಲ. ಒಂದು ವೇಳೆ ಜನತಾದಳ ಯುನೈಟೆಡ್ ಒಳಗೆ ಯಾವುದೇ ರೀತಿಯ ವಿಭಜನೆ ಆದರೆ ಯಾರಿಗೆ ಹೆಚ್ಚು ಲಾಭವಾಗುವ ಸಾಧ್ಯತೆ ಇದೆ? ಯಾವ ವಿಭಾಗಗಳು? ಅವರೆಲ್ಲರೂ ಒಂದೇ ಕಡೆ ಹೋಗುವುದಿಲ್ಲ. ಹಲವರು ಉಳಿದುಕೊಳ್ಳುತ್ತಾರೆ. ಅವರು ಬಿಜೆಪಿಗೆ ಹೋಗುತ್ತಾರೆಯೇ? ಅವರು ಪಾಸ್ವಾನ್ ಅವರ ಕಡೆ ಹೋಗುತ್ತಾರೆಯೇ? ಅವರು ಕುಶ್ವಾಹ ಅವರ ಕಡೆ ಹೋಗುತ್ತಾರೆಯೇ? ಅವರು ಎಲ್ಲಿಗೆ ಹೋಗುತ್ತಾರೆ? ನೋಡಿ, ಬಹುಪಾಲು ಏನಿದೆ ಅದು ಬಿಜೆಪಿಯ ಜೊತೆ ಹೋಗ್ತದೆ. ಯಾಕೆಂದರೆ ನೋಡಿ, ಜನತಾದಳದ ಕ್ಷಮಿಸಿ, ಹೋಗುತ್ತದೆ ಅಂದರೆ ಅವರು ಅದರ ಭಾಗವಾಗುತ್ತಾರೆ ಅಥವಾ ಅವರನ್ನು ಬೆಂಬಲಿಸುತ್ತಾರೆ. ಅವರು ಬೆಂಬಲಿಸ್ತಾರೆ. ಯಾಕೆಂದರೆ ನೋಡಿ, ಜನತಾದಳ ಯುನೈಟೆಡ್ನ ಕೋರ್ ವೋಟರ್ ಏನಿದ್ದಾರೋ ಅವರು ಕೂಡ 20 ವರ್ಷಗಳಿಂದ ಅಧಿಕಾರದಲ್ಲಿ ಇರುವುದಕ್ಕೆ ಒಂದು ರೀತಿಯಲ್ಲಿ ಅವರಿಗೂ ಅದರ ಚಕ ಹತ್ತಿದೆ. ಅವರು ಅಧಿಕಾರಕ್ಕೆ ಒಡ್ಡಿಕೊಂಡಿದ್ದಾರೆ. ಆದ್ದರಿಂದ ಅವರು ಅಧಿಕಾರದ ಜೊತೆಗೆ ಚಲಿಸ್ತಾರೆ. ಆದರೆ ಒಂದು ವಿಭಾಗವಿದೆ, ಅವರಿಗೆ ಒಂದು ವೇಳೆ ಹೌದು ನಮಗೆ ಈ ಅಧಿಕಾರದಲ್ಲಿ ಪಾಲು ಅಥವಾ ಭಾಗವಹಿಸುವಿಕೆ ಸಿಗುತ್ತಿಲ್ಲ ಎಂದು ಅನಿಸಿದರೆ ಆಗ ಅವರು RJD ಕಡೆಗೆ ಹೋಗುತ್ತಾರೆ. ಆದರೆ ಇದೆಲ್ಲವೂ ಇದರ ಮೇಲೆ ಅವಲಂಬಿತವಾಗಿರುತ್ತದೆ. ಅದೇನೆಂದರೆ ಬಿಜೆಪಿ ಜನತಾದಳ ಯುನೈಟೆಡ್ನ ಕೋರ್ ವೋಟರ್ಗಳನ್ನು, ಅವರ ಪ್ರತಿನಿಧಿಗಳನ್ನು ಯಾವ ರೀತಿಯಲ್ಲಿ ತನ್ನೊಂದಿಗೆ ಸೇರಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗುತ್ತದೆ. ನೋಡಿ, ಇಂದಿನ ಬಿಜೆಪಿ ಏನಿದೆ ದೊರಾಬ್, ಅದರ ಬಳಿ ಅಷ್ಟು ಸಂಪನ್ಮೂಲಗಳಿವೆ. ಅವರ ಬಳಿ ಇರುವ ನಾಯಕರು 24 ಗಂಟೆಯೂ ರಾಜಕೀಯ ಮಾಡ್ತಾರೆ.
ಅವರು ಎಂದಿಗೂ ವಿರಾಮ ತೆಗೆದುಕೊಳ್ಳುವುದಿಲ್ಲ. ಹಾಗಾಗಿ ಅಂತಹ ಪರಿಸ್ಥಿತಿಯಲ್ಲಿ ಒಂದು ಸವಾಲಿದೆ ಎಂದು ಅವರಿಗೂ ತಿಳಿದಿದೆ ಮತ್ತು ಆ ಸವಾಲನ್ನು ಹೇಗೆ ನಿಭಾಯಿಸಬೇಕು ಎಂದು ಅವರಿಗೆ ಚೆನ್ನಾಗಿ ತಿಳಿದಿದೆ. ಈಗ ತಾನೇ ಚುನಾವಣೆ ನಡೆದ ಕಾರಣ ಮುಂದಿನ ಚುನಾವಣೆಗೂ ಮುನ್ನ ಏನಾಗುತ್ತದೆ ಎಂಬುದನ್ನು ನಿರ್ಧರಿಸಲು ಅವರಿಗೆ 4 ವರ್ಷಗಳ ಕಾಲಾವಕಾಶವಿದೆ. ಆದರೆ JDU ಜನರು RJDಗೂ ಹೋಗುವಂತಹ ಸ್ವಲ್ಪ ಅವಕಾಶವಾದರೂ ಇದೆ ಎಂದು ನೀವು ಭಾವಿಸುತ್ತೀರಾ? ಸದ್ಯಕ್ಕಂತೂ ಅವರು ಹೋಗುವುದಿಲ್ಲ. ಇಲ್ಲ. ಪ್ರಶ್ನೆ ಏನಂದರೆ, ನಿಮಗೆ ಗೊತ್ತಾ, ಇದು ಭಾಗಶಃ ಜಾತಿ ಸಮೀಕರಣಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲವೇ? ನೋಡಿ, JDUಗೆ ಏನಾಗುತ್ತದೆ? JDUನ ಕೋರ್ ವೋಟರ್ಸ್ ಜೊತೆಗೇ ಇರುತ್ತಾರೆ. ಎಲ್ಲಿಗೆ ಹೋಗುತ್ತಾರೆ? ಇದೆಲ್ಲವೂ ಈ ವಿಷಯದ ಮೇಲೆ ಅವಲಂಬಿತವಾಗಿರುತ್ತದೆ. ಅದೆಂದರೆ, ನಿಶಾಂತ್ ಅವರು ರಾಜಕೀಯಕ್ಕೆ ಬಂದರೆ ಅವರ ಬರುವಿಕೆ ಖಚಿತವಾಗಿದೆ. ನಿಶಾಂತ್ ಅವರು ರಾಜಕೀಯದಲ್ಲಿ ಯಾವ ರೀತಿ ತಮ್ಮನ್ನು ತಾವು ರೂಪಿಸಿಕೊಳ್ಳುತ್ತಾರೆ, ಹೌ ಹಿ ಬಿಹೇವ್ಸ್, ಹೌ ಹಿ ಪರ್ಫಾರ್ಮ್ಸ್, ಇದು ಅದರ ಮೇಲೆ ಅವಲಂಬಿತವಾಗಿರ್ತದೆ. ಮತ್ತು BJP JDU ವೋಟರ್ಸ್ ಜೊತೆ, ಯಾಕೆಂದರೆ ಈಗ ಅವರು ಅಧಿಕಾರದಲ್ಲಿ ಡ್ರೈವಿಂಗ್ ಸೀಟ್ನಲ್ಲಿ ಇರುವುದರಿಂದ ಅವರು ಅದರ ಕೋರ್ ವೋಟರ್ಸನ್ನು ಯಾವ ರೀತಿ ಅಡ್ರೆಸ್ ಮಾಡುತ್ತಾರೆ. ನಾನು ನಿಮಗೆ ಇನ್ನೊಂದು ಪ್ರಶ್ನೆ ಕೇಳುತ್ತೇನೆ. ನಿತೀಶ್ ಕುಮಾರ್ ಈಗ ರಾಜ್ಯಸಭೆಯಲ್ಲಿದ್ದಾರೆ, ರಾಜ್ಯಸಭೆಯಲ್ಲಿರ್ತಾರೆ. ಕನಿಷ್ಠ ಮೊದಲ ಕೆಲವು ತಿಂಗಳಾದರೂ ತಮ್ಮ ಮಗನಿಗೆ ನಿರ್ದಿಷ್ಟ ಪ್ರಮಾಣದ ಬೆಂಬಲವಿದೆ ಎಂದು ಖಚಿತಪಡಿಸಿಕೊಳ್ಳಲು ಅವರು ತೆರೆಮರೆಯ ಚಾಲನೆ ಮಾಡುತ್ತಾರೆಯೇ? ಲಾಲು ಸ್ಪಷ್ಟವಾಗಿ ಹೊರನಡೆದು ತಮ್ಮ ಮಗ ತೇಜಸ್ವಿಗೆ ಅವಕಾಶ ಮಾಡಿಕೊಟ್ಟರು. ಇಲ್ಲಿ ಅವರು ಹೊರನಡೆದಿದ್ದಾರೆ ಮತ್ತು ಒಂದು ರೀತಿಯಲ್ಲಿ ನಾನು ಇನ್ನು ಸಕ್ರಿಯ ರಾಜಕಾರಣದಲ್ಲಿಲ್ಲ ಎಂದು ಹೇಳುತ್ತಿದ್ದಾರೆ. ನಾನು ಹೇಳುತ್ತಿರುವುದೇನೆಂದರೆ, ಅವರು ಸಂದೇಶಗಳನ್ನು ಕಳುಹಿಸುವ ಮೂಲಕ, ಜನರೊಂದಿಗೆ ಮಾತನಾಡುವ ಮೂಲಕ ಹೊರಗಿನಿಂದ ತಮ್ಮ ಮಗನಿಗೆ ಬೆಂಬಲ ನೀಡಲು ಪ್ರಯತ್ನಿಸುತ್ತಲೇ ಇರುತ್ತಾರೆಯೇ? ದೊರಾಬ್, ಇದು ವಿಲ್ ಹಿ ಎನ್ನುವ ಮಾತಲ್ಲ, ಹಿ ವಿಲ್ ಹ್ಯಾವ್ ಟು, ಅಂದರೆ ಇದು ಆಯ್ಕೆ ಅಲ್ಲ. ತಮ್ಮ ಮಗನನ್ನು ರಾಜಕೀಯದಲ್ಲಿ ನೆಲೆಗೊಳಿಸುವುದು ಅವರ ಅನಿವಾರ್ಯತೆಯಾಗಿದೆ. ಆದ್ದರಿಂದ ನಿತೀಶ್ ಕುಮಾರ್ ಅವರ ಬಳಿ ತಮ್ಮ ಮಗನಿಗೆ ಬೆಂಬಲ ನೀಡಲು, ಮಗನನ್ನು ಪ್ರತಿಷ್ಠಾಪಿಸಲು, ಅವನನ್ನು ಆರಾಮದಾಯಕವಾಗಿ ತಮ್ಮ ಪಕ್ಷದ ಶ್ರೇಣಿಗೆ ಪರಿಚಯಿಸುವುದನ್ನು ಬಿಟ್ಟು ಬೇರೆ ಯಾವುದೇ ಆಯ್ಕೆ ಇಲ್ಲ. ಹಾಗಾದರೆ ನಿಮ್ಮ ಪ್ರಕಾರ ಅವರು ತಮ್ಮ ಮಗನಿಗೆ ಸಹಾಯ ಮಾಡಲು ಒಂದು ರೀತಿಯಲ್ಲಿ ದೂರದ ರಾಜಕೀಯದಲ್ಲಿ ಇರುತ್ತಾರೆಯೇ? ನೋಡಿ, ನಿತೀಶ್ ಕುಮಾರ್ ಬಿಹಾರದ ರಾಜಕೀಯದಿಂದ ಎಲ್ಲಿಗೂ ಹೋಗುತ್ತಿಲ್ಲ. ನಿತೀಶ್ ಕುಮಾರ್ ಅವರ ಮುಖ್ಯಮಂತ್ರಿ ಕುರ್ಚಿ ಹೋದರೂ ಸರಿಯೇ, BJPಯಿಂದ ಅವರನ್ನು ಒಂದು ರೀತಿಯಲ್ಲಿ ಹೊರಹಾಕಿದರೂ ಸರಿಯೇ, ಆದರೆ ಅವರ ವರ್ಚಸ್ಸು, ಅವರ ಕೆಲಸ ಮತ್ತು ಅವರ ನೆರಳಲು, ಅಂದರೆ ಅವರ ಶ್ಯಾಡೋ, ಅದು ಬಿಹಾರದ ರಾಜಕೀಯದ ಮೇಲೆ ಮುಂದಿನ ಕೆಲವು ದಶಕಗಳವರೆಗೆ ನಿಮಗೆ ನೋಡಲು ಸಿಗುತ್ತದೆ. ನಾನು ನಿಮ್ಮನ್ನು ಒಂದು ಕೊನೆಯ ಪ್ರಶ್ನೆ ಕೇಳುತ್ತೇನೆ. 3 ವರ್ಷಗಳ ಮುಂದಕ್ಕೆ ನೋಡಿ. ಬಿಹಾರದಲ್ಲಿನ ವಿವಿಧ ಸಮೀಕರಣಗಳನ್ನು, ಪಕ್ಷದ ಸಮೀಕರಣಗಳನ್ನು ನೀವು ಎಲ್ಲಿ ನೋಡುತ್ತೀರಿ? ನನ್ನ ಪ್ರಕಾರ ಯಥಾಸ್ಥಿತಿ ಖಂಡಿತವಾಗಿಯೂ ಉಳಿಯುತ್ತದೆ. ಹೊಸ ಮುಖ್ಯಮಂತ್ರಿಯಾಗುವವರು ನಿತೀಶ್ ಕುಮಾರ್ ಅವರ 10ನೇ 1 ಭಾಗದಷ್ಟು ಇರುವುದಿಲ್ಲ. ಯಾಕೆಂದರೆ ನಿತೀಶ್ ಕುಮಾರ್ ಅವರಿಗೆ ಅನುಭವವಿತ್ತು. ಅವರು ರೈಲ್ವೆ ಮಂತ್ರಿಯಾಗಿದ್ದರು. ಅದರ ನಂತರ ಅವರು ಬಿಹಾರದ ಮುಖ್ಯಮಂತ್ರಿ ಆಗಿದ್ದರು. ಅವರಿಗೆ ಪಾರ್ಲಿಮೆಂಟರಿ ಪೊಲಿಟಿಕ್ಸ್ ಅಲ್ಲಿ ಒಂದು ಅನುಭವವಿತ್ತು. ಯಾಕಂದರೆ ಅವರು 77ರಿಂದ ಚುನಾವಣೆ ಎದುರಿಸ್ತಾ ಇದ್ರು. 85ರಲ್ಲಿ ಅವರು ಮೊದಲ ಬಾರಿಗೆ MLA ಆಗಿದ್ದರು. 99ರಲ್ಲಿ MP ಆಗಿದ್ದರು. 2005 ನವೆಂಬರ್ನಲ್ಲಿ ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದರು. ಹಾಗಾಗಿ ಆ ಸ್ಟೇಚರ್ನ ನಾಯಕ, ಬಿಹಾರದಲ್ಲಿ ಏನು ಮಾಡಬೇಕು ಎನ್ನುವಷ್ಟು ಯೋಚನೆ ಇರುವಂತಹ ನಾಯಕ ಸಿಗಲು ಸಾಧ್ಯವಿಲ್ಲ ನೀವು ಅವರೊಂದಿಗೆ ಕಂಪೇರ್ ಮಾಡಿದರೆ. ಆದರೆ ಈ ಸವಾಲು ಈಗ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮೇಲಿರ್ತದೆ. ಅದೆಂದರೆ, ಅವರು ಬಿಹಾರದ ಮುಖ್ಯಮಂತ್ರಿಯನ್ನಾಗಿ ಮಾಡುವ ಹೊಸ ವ್ಯಕ್ತಿಯನ್ನ ಯಾವ ರೀತಿಯಲ್ಲಿ ಬ್ಯಾಕ್ ಮಾಡುತ್ತಾರೆ ಎಂಬುದು. ಇದೆಲ್ಲವೂ ಈ ಎಲ್ಲ ವಿಷಯಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಓಕೆ, ಧನ್ಯವಾದಗಳು ಮನೀಶ್. ಡಿಕೋಡರ್ನಲ್ಲಿ ನಮ್ಮ ಬಿಹಾರದ ಮೇಲೆ ಮತ್ತು ದೇಶದ ಇತರ ರಾಜ್ಯಗಳ ರಾಜಕೀಯದ ಮೇಲೆ ಈ ವಿಶೇಷ ಚರ್ಚೆ ಮುಂದುವರಿಯುತ್ತದೆ. ನೋಡುತ್ತೀರಿ ಡಿಕೋಡರ್.